ಚಾಮರಾಜನಗರದಲ್ಲಿ ಮತದಾನ ಬಹಿಷ್ಕಾರದ ಎಚ್ಚರಿಕೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್. ಚಾಮರಾಜನಗರದಲ್ಲಿ ಮತದಾನ ಬಹಿಷ್ಕಾರದ ಎಚ್ಚರಿಕೆ. ಮತದಾನ ಬಹಿಷ್ಕಾರಕ್ಕೆ ಮುಂದಾದ ಸಂತೆ ಮರಹಳ್ಳಿ ಗ್ರಾಮಸ್ಥರು ಗ್ರಾಮಕ್ಕೆ ಮೂಲಭೂತ ಸೌಲಭ್ಯವಿಲ್ಲ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹಲವು ವರ್ಷಗಳಿಂದ ಮನವಿ ಸ್ವೀಕರಿಸಿದ್ದಕ್ಕೆ ಬಹಿಷ್ಕಾರವನ್ನು ಮಾಡ್ತಾ ಇರುವಂಥದ್ದು. ಗ್ರಾಮಸ್ಥರಿಂದ ಮತದಾನ ಬಹಿಷ್ಕಾರದ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಚಾಮರಾಜನಗರದಲ್ಲಿ ಮತದಾನ ಬಹಿಷ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಮತದಾನವನ್ನು ಬಹಿಷ್ಕಾರ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು. ಗ್ರಾಮಕ್ಕೆ ಮೂಲಭೂತ ಸೌಲಭ್ಯವಿಲ್ಲ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಬಹಿಷ್ಕಾರ ಬಹಿಷ್ಕಾರ ಹೋರಾಟ ಉತ್ತರಗಳಿಗಾಗಿ ಹೋರಾಟ ಬಹಿಷ್ಕಾರ. ನನ್ನ ಹೆಸರು ಸುಜಾತ ಅಂತ. 10 ವರ್ಷದಿಂದ ಎಲೆಕ್ಷನ್ ಗೆದ್ದಿರೋರು ಏನು ಮಾಡಿಲ್ಲ. ರೋಡ್ ಎಲ್ಲ ನೀರು ತುಂಬ್ಕೊಂಡು ಮನೆ ಹಾಕಿಲ್ಲ. ನೀರಿಗೆ ಬಾರಿ ಮನೆಗಳು ಚೆನ್ನಾಗಿದ್ರು, ರೋಡು ಗಲ್ಲಿ ಎರಡು ಚೆನ್ನಾಗಿಲ್ಲ. ಓಟು ಯಾವ ಕಾರಣಕ್ಕೆ ಹಾಕಲ್ಲ ಅಂತಂದ್ರೆ ರೋಡು ಗಲ್ಲಿ ಎರಡು ಹಾಕೊಂಡು ಹಾಕಕ್ಕಾಗಲ್ಲ. ತೋರಿಸ್ತಿಂದ ಏನು ಉಪಯೋಗನೇ ಇಲ್ಲ. ಗೆಲ್ತಾರ ಕೈ ಮುಗಿತಾರ, ಬಂದು ನಾಮ್ ಕೈ ಮುಗಿಬೇಕಾರೆ ಅವ್ರು ಸಿಕ್ಕಲ್ಲ ಗೆದ್ದವ್ರು. ಕಬ್ಬನ್ ಗದ್ದಲ್ಲಿ ಹೊಡೆದಾಗ ಆಯ್ತಾ ಮನೆಯಲ್ಲಿ ನೀರು ಹೊಡಬೇಕಾರ ನಮ್ಗೆ ಮಳೆ ಬಿದ್ದಾಗ ನಾಟಿ ಹೇಳ್ಬೋದು, ಗದ್ದ ನಾಟಿ ಪೈಪ್ ತಂದು ಆ ಥರ ಹಿಂಸೆ. ಪ್ರತಿ ಒಂದಕ್ಕೂ ಹಿಂಸೆ. ಹೊರಗಡೆ ಬರೋಕೆ ಆಗಲ್ಲ. ಮಳೆ ಬಿದ್ದಾಗ ಒಂದು ಸಣ್ಣ ಕೆಲಸನೂ ಮಾಡೋಕ್ಕಾಗಲ್ಲ. ನಾನು ಮಧು ಅಂತ. ನಾನು ಸಂತಮರಳ್ಳಿ ಮೂಲ ನಿವಾಸಿ. 15 ವರ್ಷಗಳಿಂದ ಯಾವುದೇ ಮೂಲ ಸೌಕರ್ಯಗಳಿಲ್ಲ ನಮ್ಮೂರಿಗೆ. ಇವಾಗ ಪಂಚಾಯತಿಯವರು PDO ಎಲ್ಲ ಈಗ ಇನ್ನು 1-2 ತಿಂಗಳಲ್ಲಿ 4 ಲಕ್ಷ ರೂಪಾಯಿ ಆಗಿತ್ತು ಮಣ್ಣು ನೋಡೋಕ್ಕೆ ಅಂತ. ಅದನ್ನು 3 ಸೀಟು ತಿನ್ಕೊಂಡ್ರು. ಕೇಳಲಿಲ್ಲ. PDOನೂ ಸೇರ್ಕೊಂಡಿದ್ದಾರೆ ಅದರ ಜೊತೆಲಿ. ಇನ್ನೂ ಬಂದವರು ಯಾರೋ ಏನು ಸೌಲಭ್ಯ ಮಾಡಿಲ್ಲ. ಯಾರೋ ಹಿಂದೆ ಒಂದು 20 ದಿನದಲ್ಲಿ ಯಾರೋ ಇನ್ನೊಬ್ಬರು ಬಂದಿರು AW ಅಂತ ಏನೋ ಅಂತ. ಅವರು ಬಂದರು, ಇನ್ನು ಪುನಃ ನಾಳೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಯಾರೇ ಬಂದರು ಏನೇ ಬಂದರು ಯಾರೂ ಕೆಲಸವಂತೂ ಮಾಡಲ್ಲ. ಅದರಿಂದ ನಾವು ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಾ ಇದ್ದೀವಿ. ಕೆಲಸನೂ ಮಾಡಿಲ್ಲ. ಗಲ್ಲಿ ಸ್ಮಶಾನ ಇಲ್ಲ, ನೀರಿನ ತೊಂದರೆ, ಕುಡಿಯೋಕ್ಕೆ ಫುಲ್ಲು ಎಲ್ಲ ತೊಂದರೆ ಇದೆ. ರೋಡು ಹೋಗೋಕ್ಕೆ ಮನೆಗಳಿಗೆ ಹೋಗೋಕ್ಕೆ ತೊಂದರೆ ಇತ್ತೆ. ನೀವು ಮಳೆ ಹೋದ್ರೆ ಅವು ನೋಡಿ ಈ ರೋಡಲ್ಲಿ ಬಸ್ರಿ ಹೆಂಗ್ಸು ಕರ್ಕೊಂಡು ಹೋಗೋಕ್ಕಾಗಲ್ಲ. ಒಂದು ಆಟೋ ಹೋಗೋಕ್ಕಾಗಲ್ಲ ಒಳಗಡೆ ಯಾವುದಕ್ಕೂ. ಎಲ್ಲ ದುಡ್ಡು ತಗೊಂಡ್ರು. ಈ ಸ್ಕೂಲ್ ಮನೆ ನೋಡಿ, ಸ್ಕೂಲ್ ಮನೆಯನ್ನು ಅದ್ಗೆಡ್ಸ್ಬಿಟ್ರು ಎಲ್ಲರೂ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ.